ನಮಸ್ಕಾರ, ಹೇಗಿದ್ದೀರಿ? ಏನು ಸಮಾಚಾರ? ಏನು ನಡೀತಾ ಇದೆ? ಆಲ್ ಫೈನ್, ಆಲ್ ಫ್ಯಾಂಟಾಸ್ಟಿಕ್. ನಾವು ಕೊರೋನಾ ವಿಷಯದ ಬಗ್ಗೆ ಬಹಳ ಮಾತಾಡಿದ್ದೀವಿ. ಇವರಿಗೆ ಇಷ್ಟು ಸೋಂಕು ಕಾಣಿಸ್ಕೊಳ್ತು, ಅವರಿಗೆ ಮತ್ತೊಂದಿಷ್ಟು ಸೋಂಕು ಕಾಣಿಸ್ಕೊಳ್ತು, ಅವ್ರಿಗೇನೋ ಪ್ರಾಬ್ಲಮ್ ಆಯಿತು, ಇವ್ರಿಗೇನೋ ಪ್ರಾಬ್ಲಮ್ ಆಯಿತು. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ನಲ್ಲಿ ಹಲವರು ಹೋದರು, ಪಾಪ ILIನಿಂದ ಹಲವರು ಹೊರಟು ಹೋದರು ಅಂತೆಲ್ಲ ಮಾತಾಡ್ತಾ ಇರ್ತೀವಿ ನಾವು. ಇರಲಿ, ಅದು ಕೂಡ ಚರ್ಚೆ ಮಾಡಬೇಕಾದಂಥ ವಿಷಯನೇ, ನಾನು ಇಲ್ಲ ಅಂತ ಇಲ್ಲ. ಆದರೆ ಬಹಳ ಮುಖ್ಯವಾಗಿ ರಾಜ್ಯಸಭೆಯ ಹಣಾಹಣಿಯ ಬಗ್ಗೆ, ಹೋರಾಟದ ಬಗ್ಗೆ, ಫೈಟ್ನ ಬಗ್ಗೆ, ಯುದ್ಧದ ಬಗ್ಗೆ ನಾವು ಇವತ್ತು ನಿಮ್ಮನ್ನು ಎನ್ಲೈಟನ್ ಮಾಡಬೇಕಾಗಿದೆ. ನೋಡಿ, ನನಗೆ ಭಾಳ ಸಲ ಅನಿಸೋದು, ಅಫ್ಕೋರ್ಸ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಹಲವು ವಿಷಯಗಳನ್ನು ತೋರಿಸ್ತಾ ಹೋಗ್ತೀವಿ ಮತ್ತು ರಾಜ್ಯಸಭಾ ಚುನಾವಣೆ ಹೇಗೆ ನಡೆಯುತ್ತೆ, ಪ್ರಾಸೆಸ್ ಏನು, ಎಷ್ಟು ಬೇಕು ವೋಟ್ಗಳು, ಯಾರು ವೋಟ್ ಹಾಕಬೇಕು, ಅದನ್ನು ಡಿವೈಡ್ ಹೇಗೆ ಮಾಡ್ತಾರೆ, ಯಾರಿಗೆ ಮೊದಲ ಪ್ರಾಶಸ್ತ್ಯ ಮತ ಸಿಕ್ಕಿದ್ರೆ ಏನಾಗುತ್ತೆ, ಯಾರಿಗೆ ಎರಡನೇ ಪ್ರಾಶಸ್ತ್ಯದ ಮತ ಸಿಕ್ಕಿದ್ರೆ ಏನಾಗುತ್ತೆ, ಅದೆಲ್ಲ ಮಾತಾಡೋಣ, ನಾವು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನನಗೆ ಭಾಳ ಸಲ ಅನಿಸೋದು, ಸಮ್ವೇರ್ ಕರ್ನಾಟಕದಿಂದ ಈ ಸೇನ್ ವಾಯ್ಸಸ್ಗಳು ಅಂತ ನಾವು ಹೇಳ್ತೀವಲ್ಲ ಇಂಗ್ಲೀಷ್ನಲ್ಲಿ, ಅಂದರೆ ಬಹಳ ಪರಿಪಕ್ವವಾದಂಥ ಧ್ವನಿಗಳು, ಬಹಳ ಪರಿಪಕ್ವವಾದಂಥ ವ್ಯಕ್ತಿತ್ವಗಳು ರಾಜ್ಯಸಭೆಗೆ ಎಂಟ್ರಿ ಆಗ್ತಿಲ್ವಾ ಅಂತ ನಾವು ಎಲ್ಲೂ ಕೇಳೋದೇ ಇಲ್ಲ. ರಾಜ್ಯಸಭೆಯಲ್ಲಿ ಕರ್ನಾಟಕದ ಇವರು ಇಷ್ಟು ಅದ್ಭುತವಾಗಿ ಮಾತನಾಡಿದರು, ವಿಷಯವನ್ನು ಪ್ರಸ್ತಾಪಿಸಿದರು, ವಾಕ್ಚಾತುರ್ಯವನ್ನು ತೋರಿಸಿದರು, ದೇಶದ ಜನರ ಗಮನ ಸೆಳೆದ್ರು. ಕೇಳಿದ್ದೀವಿ, ಇಲ್ಲ ಅಂತ ಅನ್ನೋದಿಲ್ಲ, ಆದರೆ ಭಾಳ ವರ್ಷ ಆಗೋಯ್ತಾ ಅಂತ. ಇದರ ಬಗ್ಗೆ ನಾನಿವತ್ತು ಮಾತಾಡಬೇಕು. ವೈ ಆರ್ ನಾಟ್ ವಿ ಸೆಂಡಿಂಗ್ ಸೇನ್ ವಾಯ್ಸಸ್ ಟು ರಾಜ್ಯಸಭಾ ಇಸ್ ಮೈ ಕ್ವೆಶ್ಚನ್. ಸೊ ವಾಟ್ ಈಸ್ ಅವರ್ ಕ್ರೈಟೀರಿಯಾ ಟು ಸೆಂಡ್ ಪೀಪಲ್ ಟು ರಾಜ್ಯಸಭಾ? ಓಕೆ, ಒಂದು ಚಿಂತಕರ ಚಾವಡಿ, ಓಹೋ ಆರಾಮಾಗಿರುತ್ತೆ, ಎಲ್ಲ ಹಿರಿಯರು ಇರ್ತಾರೆ, ಗಣ್ಯರು ಇರ್ತಾರೆ, ಆರಾಮಾಗಿ ಕಮಾನ್ ಅವ್ರಿಗೊಂದು ಸೀಟು ಅಲ್ಲ. ಐ ಡೋಂಟ್ ಥಿಂಕ್ ಸೊ. ಒಂದು ಸೇನ್ ವಾಯ್ಸ್ ರಾಜ್ಯದಿಂದ ಬರಬೇಕು, ಸಮಸ್ಯೆಗಳಾಗಿರೋದಲ್ಲಿ, ಬೇರೆ ಬೇರೆ ವಿಷಯಗಳಲ್ಲಿ. ಲೆಟ್ ಅಸ್ ಬಿಗಿನ್ ದಿ ಶೋ. ರಾಜ್ಯಸಭೆಯ ಫೈಟ್. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಸಂಸತ್ತಿನ ಮೇಲ್ಮನೆಗೆ, ಚಿಂತಕರ ಚಾವಡಿಗೆ, ಹಿರಿಯರ ಚಾವಡಿಗೆ. ಎಲೆಕ್ಷನ್ ಡೇಟು ಫಿಕ್ಸ್ ಆಗಿಬಿಟ್ಟಿದೆ ಸ್ವಾಮಿ. 4 ಸ್ಥಾನ ಇದೆ ಕರ್ನಾಟಕದಲ್ಲಿ, ದಿನಾಂಕ ನಿಗದಿಯಾಗಿದೆ 4 ಸ್ಥಾನಕ್ಕೆ. ಯಾವಾಗ? ಜಾಸ್ತಿ ದಿನ ಬಾಕಿ ಉಳಿದುಕೊಂಡಿಲ್ಲ. 19ನೇ ತಾರೀಕಂದು 4 ಸ್ಥಾನಗಳಿಗೆ ಮತದಾನ ನಡೆಯುತ್ತೆ. ಇದೇ ತಿಂಗಳ 19ರಂದು ಬೆಳಗ್ಗೆ 9ರಿಂದ 4 ಗಂಟೆವರೆಗೂ ಕೂಡ ವೋಟಿಂಗ್ ನಡೆಸಲಾಗತ್ತೆ. ಫ್ರಮ್ 9 to 4 o'clock. ಕಾಂಗ್ರೆಸ್ನಲ್ಲಿ ರಾಜೀವ್ ಗೌಡ್ರು ಒಂದು ಕಡೆ, ಮತ್ತೊಂದು ಕಡೆ ಹಿರಿಯರಾದಂಥ BK ಹರಿಪ್ರಸಾದ್ ಅವರು, ಅವರೊಟ್ಟಿಗೆ BJPಯ ಪ್ರಭಾಕರ್ ಕೋರೆ ಹಾಗೂ JDSನ ಕುಪೇಂದ್ರ ರೆಡ್ಡಿ, ಇವರೆಲ್ಲರೂ ತಮ್ಮ ಅವಧಿಯನ್ನು 25ನೇ ತಾರೀಕಿಗೆ ಮುಗಿಸ್ತಾ ಇದ್ದಾರೆ. 6 ವರ್ಷಗಳ ಕಾಲ ಅವರು ರಾಜ್ಯಸಭೆಯಲ್ಲಿ ಇದ್ದಂಥವರು. 4 ಸ್ಥಾನಗಳಿಗೆ ಚುನಾವಣಾ ದಿನಾಂಕವನ್ನು ಆಯೋಗ ನಿಗದಿ ಮಾಡಿದೆ. ಈ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ವಿಷಯ ಇದು. ಹಾಗಾದರೆ ರಾಜ್ಯಸಭೆ ಸದಸ್ಯರನ್ನು ಆಯ್ಕೆ ಮಾಡೋದು ಯಾರು? MLAಗಳು ಆಯ್ಕೆ ಮಾಡ್ತಾರೆ. ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಶಾಸಕರುಗಳು ಆಯ್ಕೆ ಮಾಡ್ತಾರೆ. ವಿವಿಧ ರಾಜ್ಯಗಳ ವಿಧಾನಸಭೆ ಸದಸ್ಯರು ಆಯ್ಕೆ ಮಾಡ್ತಾರೆ. ಆಯಾ ರಾಜ್ಯಗಳಲ್ಲಿ ಅವರವ್ರ ರಾಜ್ಯದಲ್ಲಿ ಎಷ್ಟಿದೆ ಕೋರಮ್ ಅನ್ನೋದನ್ನು ಡಿಸೈಡ್ ಮಾಡಿ, ಎಷ್ಟಿದೆ ಕಂಪ್ಲೀಟ್ ಸ್ಟ್ರೆಂತು ಅನ್ನೋದನ್ನು ಡಿಸೈಡ್ ಮಾಡಿ. ನಾನು ರಾಜ್ಯವಾರು ಮಾತನಾಡ್ತಾ ಇರೋದು. ರಾಜ್ಯಸಭೆಯ ಒಟ್ಟು ಸದಸ್ಯರು ಇಟ್ ಈಸ್ 250. ನೋಡಿ, ನಾವು ರಾಜ್ಯಸಭೆಯನ್ನು ಚಿಂತಕರ ಚಾವಡಿ ಅಂತ ಕರಿತೀವಿ. ವಿವಿಧ ರಾಜ್ಯಗಳ ವಿಧಾನಸಭೆಗಳಿಂದ 238 ಸದಸ್ಯರು ಆಯ್ಕೆಯಾಗ್ತಾರೆ. ಅಂದರೆ ನಮ್ಮ 4 ಜನರನ್ನ ಬೇರೆ ರಾಜ್ಯದವರು ಆಯ್ಕೆ ಮಾಡ್ತಾರೆ ಅಂತಲ್ಲ. ನಾನು ಏನು ಹೇಳ್ತಾ ಇರೋದು ಅಂತಂದರೆ, ಎಲ್ಲ ರಾಜ್ಯಗಳಲ್ಲಿರುವಂಥ MLAಗಳು ಅಲ್ಲಲ್ಲಿ ಅವರವರ ಸ್ವಸ್ಥಾನಗಳಲ್ಲಿ ಅವರವರ ಜನರನ್ನು ಆಯ್ಕೆ ಮಾಡ್ತಾರೆ ಅಂತ. ಮತ್ತೊಂದು ಕಡೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿರುವ 12 ಜನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್, ಫಾರ್ ಎಕ್ಸಾಂಪಲ್ ರೇಖಾ, ಹೀಗೆ 10 ಹಲವು ಜನ ಇದ್ದಾರೆ. ಆ 12 ಮಂದಿಯನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಅವರ ಹಲವು ಹೆಸರುಗಳನ್ನು ಕೂಡ ನಾನು ನಿಮಗೆ ಈಗಾಗಲೇ ಹೇಳಿದೆ, ನಿಮಗೂ ಕೂಡ ಗೊತ್ತು. ಕಲೆ, ಸಾಹಿತ್ಯ, ಕ್ರೀಡೆ, ಪತ್ರಿಕೋದ್ಯಮ ಅಥವಾ ಬೇರೆ ಯಾವುದಾದ್ರೂ ಒಂದು ಕ್ಷೇತ್ರ, ಸಮಾಜ ಸೇವೆ ಮಾಡ್ತಾ ಇರೋರಿಗೆ, ಅಗ್ರಗಣ್ಯರಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಗುರುತಿಸ್ಕೊಂಡಿರೋರಿಗೆ, ಅವರ ಸೇವೆ ನಿಜವಾಗಿಯೂ ಕೂಡ ಪರಮಾದ್ಭುತ ಅಂತ ಅನ್ನಿಸುವವರಿಗೆ ಸ್ಥಾನವನ್ನು
ಕಲ್ಪಿಸಿ ಕೊಡಲಾಗುತ್ತೆ ಅಂಡ್ ದೇ ವಿಲ್ ಬಿ ನಾಮಿನೇಟೆಡ್ ಫ್ರಮ್ ದಿ ಪ್ರೆಸಿಡೆಂಟ್ ಇಟ್ ಸೆಲ್ಫ್ ಡೈರೆಕ್ಟ್ಲಿ. ನೋಡಿ, BJP ವಿಷಯ ಮಾತಾಡಿಬಿಡೋಣ. ರಾಜ್ಯಸಭಾ ಸದಸ್ಯರಾಗೋದಕ್ಕೆ ಪೈಪೋಟಿ ಬಹಳ ದೊಡ್ಡ ಮಟ್ಟದಲ್ಲಿ ಇದ್ದೇ ಇದೆ BJPಯಲ್ಲಿ. BJPಯ ರಾಜ್ಯ ಉಸ್ತುವಾರಿಯನ್ನು ಮುರಳೀಧರ ರಾವ್ ಅವರು ವಹಿಸಿಕೊಂಡಿದ್ದಾರೆ. ಗೊತ್ತಲ್ಲ ನಿಮಗೆ? ರಾಜ್ಯ BJPಯ ಉಪಾಧ್ಯಕ್ಷರು ಒಬ್ಬರು ಹುಬ್ಬಳ್ಳಿ ನಾಗರಾಜು ಅಂತಿದ್ದಾರೆ. ಅವರು ಕೂಡ ನಾನು ರಾಜ್ಯಸಭಾ ಸದಸ್ಯನಾಗಬೇಕು ಸಾರ್ ಅಂತ ಅವರು ವೇಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಪ್ರಸ್ತುತ ಅದೇ 25ನೇ ತಾರೀಕಿಗೆ ಅವಧಿ ಮುಕ್ತಾಯ ಆಗ್ತಾ ಇದೆಯಲ್ಲ, ಎಜುಕೇಷನಿಸ್ಟು ಪ್ರಭಾಕರ ಕೋರೆ ಅವರು, ಹಿರಿಯರು ಪ್ರಭಾಕರ ಕೋರೆ ಅವರು, ಅವ್ರ ಮೇಲೂ ಕೂಡ ಬಹಳ ಪ್ರಶ್ನೆಗಳು ಇದ್ದಾವೆ. ಇನ್ನೊಂದು ಕಡೆ ಕಳೆದ ಸಲ MP ಟಿಕೆಟ್ ವಂಚಿತರಾದಂಥ ಅನಂತಕುಮಾರ್ ಅವರ ಧರ್ಮಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ರೇಸ್ನಲ್ಲಿದ್ದಾರೆ. ಆಲ್ಮೋಸ್ಟ್ ಬಹಳ ಜನ ಮಾತಾಡ್ಕೊಳ್ತಾ ಇರೋದು ಏನಪ್ಪ ಅಂತಂದರೆ, ತೇಜಸ್ವಿನಿ ಅನಂತಕುಮಾರ್ ಅವರ ಆಯ್ಕೆ ಬಹುತೇಕ ಖಚಿತ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಮೇಶ್ ಕತ್ತಿ ಗಲಾಟೆ ನಿಮಗೆ ಗೊತ್ತು, ಉಮೇಶ್ ಕತ್ತಿ ಅವರ ಗಲಾಟೆ ನಿಮಗೆ ಗೊತ್ತು. ಏನು ಸಾರ್, ಕಳೆದ ಸಲ ನೀವು ಕಿತ್ಕೊಂಡು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಕೊಟ್ಬಿಟ್ರಿ MP ಟಿಕೆಟ್ನ, ಈ ಸಲ ರಾಜ್ಯಸಭೆನೂ ಕೊಡಲ್ವಾ ನೀವು ಅಂತ ಅವ್ರದ್ದೊಂದು ಲಾಬಿ ಸ್ಟಾರ್ಟ್ ಆಗಿದೆ, ಅವ್ರದ್ದೊಂದು ಜಗಳ ಸ್ಟಾರ್ಟ್ ಆಗಿದೆ. ಇವಾಗ ನಮಗೆ ಮೋಸ ಮಾಡ್ತೀರಾ ನೀವು, ಮಿನಿಸ್ಟ್ರಿಗಿರಿನೂ ಕೊಡಲಿಲ್ಲ ನೀವು, ನಾನು 6 ಸಲ 7 ಸಲ 8 ಸಲ ಗೆದ್ದು ಬಂದವನು, 80s ನಾನು ಸತತವಾಗಿ ಗೆದ್ದು ಬರ್ತಾ ಇರೋನು ಅಂತ ಉಮೇಶ್ ಕತ್ತಿ. ಮತ್ತೊಂದು ಕಡೆ ಯಾಕೆ ಕೊಡಲ್ಲ ನೀವು ನಮ್ಮ ಸಹೋದರರಿಗೆ ಅಂತ ಅವರು. ಹಾಗಾಗಿ ತಮ್ಮನ ಪರವಾಗಿ ಉಮೇಶ್ ಕತ್ತಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅವರ ತಂದೆ ಬಂದು ವಿಶ್ವನಾಥ್ ಕತ್ತಿ ಅಂತ, ನಾನು ಹೇಳ್ತೀನಿ ಕೇಳಿ ಒಂದು ನಿಮಿಷ, ವಿಶ್ವನಾಥ್ ಕತ್ತಿ ಅಂತ. ಹಾಗಾಗಿ ವಿಶ್ವನಾಥ್ ಕತ್ತಿ ಅವರು ಸಿಟ್ಟಿಂಗ್ MLA ಇದ್ದಂಥ ಸಂದರ್ಭದಲ್ಲಿಯೇ ಪಾಪ ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ವಿಶ್ವನಾಥ್ ಕತ್ತಿ ಅವರು ಆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಉಮೇಶ್ ಕತ್ತಿ ಅವರು ಆಯ್ಕೆಯಾಗಿ ಬರ್ತಾರೆ. ಅದಾದಮೇಲೆ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್ ಫಾರ್ ಉಮೇಶ್ ಕತ್ತಿ. ಅವರು ಅಖಂಡ ಕರ್ನಾಟಕದ ಬಗ್ಗೆ ಮಾತಾಡೋದೇ ಇಲ್ಲ ಉಮೇಶ್ ಕತ್ತಿ ಅವರು. ಅವ್ರು ಯಾವಾಗಲೂ ಉಮೇಶ್ ಕತ್ತಿ ಅವರು ಮಾತಾಡೋದು ಪ್ರತ್ಯೇಕ ಉತ್ತರ ಕರ್ನಾಟಕ ಅಂತ. ನನಗಿನ್ನೂ ಬಹಳ ಚೆನ್ನಾಗಿ ನೆನಪಿದೆ, 2012 ಇಸ್ವಿಯಲ್ಲಿ ಸುವರ್ಣಸೌಧವನ್ನು ಪ್ರಣಬ್ ಮುಖರ್ಜಿಯವರು ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿ ಇನ್ನೇನು ಹೆಲಿಕಾಪ್ಟ್ರಲ್ಲಿ ಪ್ರಣಬ್ ಮುಖರ್ಜಿಯವರು ಆ ಕಡೆ ಹೊರಟಿಲ್ಲ, ಆಗಲೇ ಉಮೇಶ್ ಕತ್ತಿ ಅವರು ಒಂದು ಮಾತಾಡ್ತಾರೆ, ಸುವರ್ಣಸೌಧದ ಉದ್ಘಾಟನೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯಕ್ಕೆ ನಾಂದಿ ಅನ್ನೋ ಥರದಲ್ಲಿ ಅಪಭ್ರಂಶದ ಮಾತಾಡ್ತಾರೆ. ನಾವು ಅವ್ರನ್ನೆಲ್ಲ ಹೇಳೋದು, ಸಾರ್ ನೀವು ಅಖಂಡ ಕರ್ನಾಟಕಕ್ಕೆ ಮಂತ್ರಿ ಆಗಿ ಅಂತ. ಇಲ್ಲ, ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಅವರಿಗೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಬಗ್ಗೆನೇ ಕನಸು, ಅವರಿಗೆಲ್ಲರಿಗೂ ಅವರಿಗೆ ಒಡೆದಾಳುವ ನೀತಿಯ ಬಗ್ಗೆನೇ ಕನಸು. ಇದು ನನಗೆ ಭಾಳ ಸಲ ರೇಜ್ ಗುಟ್ಟಿಸೋದು ಒಂದೊಂದು ಸಲ. ಹಾಗಾಗಿ ಈ ಸಲನೂ ಅವರ ಲಾಬಿ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದ್ರಲ್ಲಿ ಅನುಮಾನ ಏನು ಪಡಬೇಕಾಗಿಲ್ಲ ನೀವು, ಇದೆ, ಅದು ಮುಂದೇನೂ ಇರುತ್ತೆ. ಆಮೇಲೆ ಮಿನಿಸ್ಟ್ರೇನು ಆಗಿಲ್ವಾ ಅಂತ ಅನ್ಕೋಬೇಡಿ, ಉಮೇಶ್ ಕತ್ತಿ ಅವರು ಭಾಳ ಸಲ ಆಗಿದ್ದಾರೆ ಮಿನಿಸ್ಟ್ರು. ಓಕೆ, ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಒನ್. ಹಾಗಾದರೆ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ? ಹಿರಿಯರು ಕಳೆದ MP ಚುನಾವಣೆಯಲ್ಲಿ ನಿಜವಾಗಿಯೂ ಕೂಡ ಸೋಲನ್ನು ಅನುಭವಿಸಿದವರು, ಒಂದು ರೀತಿ ಮುಖಭಂಗವನ್ನು ಅನುಭವಿಸಿದವರು. ಜಾಧವ್ ಅವರ ಎದುರು ಸೋಲನ್ನು ಕಂಡವರು ಮಲ್ಲಿಕಾರ್ಜುನ ಖರ್ಗೆ. ಮತ್ತೊಂದು ಕಡೆ JDS, ದೇವೇಗೌಡ ಸ್ಪರ್ಧೆಗಿಳಿಬೋದಾ? ಹಿರಿಯರು, ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು. JDS ಕಾಂಗ್ರೆಸ್ ಒಂದಾದರೆ 2 ಸ್ಥಾನ ಗೆಲ್ಲಬಹುದು. ಅದು ಹೇಗೆ ಅಂತ ಹೇಳ್ತೀನಿ ನಾನು ನಿಮಗೆ. ನೋಡಿ, ರಾಜ್ಯಸಭಾ ಸದಸ್ಯರಾಗೋದಕ್ಕೆ ಸದ್ಯಕ್ಕೆ 46 ಶಾಸಕರ ಮತಗಳು ಅವಶ್ಯಕವಾಗಿದೆ. ಸದ್ಯಕ್ಕೆ BJPಯಿಂದ ಆಲ್ಮೋಸ್ಟು 2 ಸದಸ್ಯರ ಆಯ್ಕೆ ಖಚಿತ. BJP 2 ಸ್ಥಾನ ಗೆದ್ದರೂ ಕೂಡ ಹೆಚ್ಚುವರಿಯಾಗಿ 20 ಸ್ಥಾನಗಳು ಉಳಿದುಕೊಳ್ತವೆ. ಇದು ಹೇಗೆ? ಲೆಟ್ ಅಸ್ ಎಕ್ಸ್ಪ್ಲೈನ್. ನಾವು ಮುಂದಿನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗೆ ಹೋಗೋಕ್ಕೆ ಮುಂಚೆ ಅದೇ ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನು ನಿಮ್ಮ ಮುಂದೆ ನಾನು ಮತ್ತೊಮ್ಮೆ ತರೋದಕ್ಕೆ ಬಯಸ್ತೇನೆ. ಅದು ಒಂದು ಕಡೆ ಇರಲಿ, ಅದರ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೇನೆ. ಎಕ್ಸಾಕ್ಟ್ಲಿ ಇವರೆಲ್ಲರೂ ರೇಸ್ನಲ್ಲಿದ್ದಾರೆ. ನಾವು ಆ ಸ್ಟ್ಯಾಟಿಸ್ಟಿಕ್ಸ್ಗೆ ಬಂದುಬಿಡೋಣ ಕ್ವಿಕ್ಲಿ. ಆ ಸ್ಟ್ಯಾಟಿಸ್ಟಿಕ್ಸ್ಗೆ ಬಂದು ನಾವು ಅದನ್ನು ಅಲ್ಲಿ ಪಾಸ್ ಮಾಡೋಣ. ಎಕ್ಸಾಕ್ಟ್ಲಿ, ಲೆಟ್ ಅಸ್ ಪಾಸ್ ಇಟ್ ಹಿಯರ್. ನೋಡಿ ಹೇಗೆ ನಡೆಯುತ್ತೆ. ಒಂದು ರಾಜ್ಯಕ್ಕೆ ಎಷ್ಟು ರಾಜ್ಯಸಭಾ ಸ್ಥಾನಗಳು ಅನ್ನೋದು ಆ ರಾಜ್ಯದ ಪಾಪ್ಯುಲೇಷನ್ ಮತ್ತು ಲೋಯರ್ ಹೌಸ್ ಆ ರಾಜ್ಯದ್ದು ನಂಬರ್ಸ್ ಎಷ್ಟು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ರಾಜ್ಯಕ್ಕೆ ಒಂದು 12 ಇದೆ, 4 ಸ್ಥಾನಗಳು ಖಾಲಿ ಆಗ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಸ್ಟ್ರೆಂತ್ ಎಷ್ಟು ವಿಧಾನಸಭೆಯದ್ದು? 224 ಪ್ಲಸ್ ಒಬ್ಬರು ಆಂಗ್ಲೋ ಇಂಡಿಯನ್, ಗೊತ್ತಲ್ಲ ನಿಮಗೆ, ಅಂದರೆ 225. ಈಗ
ಇಬ್ಬರು ಅನರ್ಹರಾಗಿದ್ದಾರೆ. ಒಂದು RR ನಗರ ಕ್ಷೇತ್ರಕ್ಕೆ ಏನಾಯಿತು ಅನ್ನೋದು ಗೊತ್ತು ನಿಮಗೆ, ಮತ್ತೊಂದು ಮಸ್ಕಿ ಕ್ಷೇತ್ರದಲ್ಲಿ ಏನಾಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತು. ಹಾಗಾಗಿ ಲೆಟ್ ಅಸ್ ಕೌಂಟ್ ಇಟ್ ಟು 222 + 1, ದಟ್ ಈಸ್ 223. ಅರ್ಥ ಆಯ್ತಲ್ಲ? ಈಗ ನಮಗೆ ಬೇಕಾಗಿರೋದು 45ರಿಂದ 46 ಸ್ಥಾನ. ಓಕೆ, ಹೇಗೆ 4 ಸ್ಥಾನಗಳು ರಾಜ್ಯಸಭೆಗೆ ಆಯ್ಕೆ ಆಗಬೇಕು ಅಂತಂದರೆ ಲೆಟ್ ಅಸ್ ಡಿವೈಡ್ 223/4 +1. 4 + 1 ಅಂದರೆ 5ರಿಂದ 223, 224 ನಾವು ಡಿವೈಡ್ ಮಾಡಿದಾಗ ನಮಗೆ ಇಟ್ ವಿಲ್ ಕಮ್ ಬೋರ್ಡ್ 45 to 46. ಹಾಗಾಗಿ 46 ಸ್ಥಾನಗಳ ಅವಶ್ಯಕತೆ ಬಹಳ ದೊಡ್ಡ ಮಟ್ಟದಲ್ಲಿದೆ. BJPಯವರ ಹತ್ರ ಎಷ್ಟು ಸ್ಥಾನ ಇದೆ, JDSನವರ ಹತ್ರ ಹಾಗಾದರೆ ಎಷ್ಟು ಸ್ಥಾನಗಳಿದ್ದಾವೆ, ಕಾಂಗ್ರೆಸ್ಸಿನವರ ಹತ್ರ ಎಷ್ಟು ಸ್ಥಾನಗಳಿದ್ದಾವೆ? ಐ ಹೋಪ್ ಯು ಗಾಟ್ ದಿಸ್ ಪಾಯಿಂಟ್. ಸೊ ಡಿವೈಡ್ ಇಟ್ ಬೈ 4 + 1, ಆಗ ಒಂದು 45-46 ಬರುತ್ತೆ. ಹಾಗಾಗಿ ಇದರ ಬಗ್ಗೆ ನಾವು ಇವಾಗ ಚರ್ಚೆ ಮಾಡ್ತಾ ಹೋಗೋಣ. ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಸ್ಲೈಡ್ಸ್. BJPಯಿಂದ 2 ಸದಸ್ಯರ ಆಯ್ಕೆ ಖಚಿತ. ಹೇಗೆ ನಾನು ನಿಮ್ಗೆ ಹೇಳ್ತೀನಿ, ಮತ್ತು JDSನವರ ಕತೆ ಏನು ಹೇಳ್ತೀನಿ, ಕಾಂಗ್ರೆಸ್ಸಿನವರ ಕತೆ ಏನು, ಅದನ್ನು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮುಂದಕ್ಕೆ ಹೋಗೋಣ ಇವಾಗ ನಾವು. ರೈಟ್, ನೋಡಿ, ಸ್ಥಾನಗಳು ಖಚಿತ ಅಂತ ನಾನು ಹೇಳ್ತಾ ಇದ್ದೆ. ವಿಧಾನಸಭೆಯ ಸದಸ್ಯದ ಬಲಾಬಲವನ್ನು ನಾವು ಇವಾಗ ನೋಡಬೇಕಾಗತ್ತೆ. ನೋಡ್ತಾ ಹೋಗೋಣ. ಈಗಿರುವ ವಿಧಾನಸಭೆ ಸದಸ್ಯವನ್ನು ನೋಡೋಣ. BJPಗೆ 2, ಕಾಂಗ್ರೆಸ್ಗೆ 1 ಸ್ಥಾನ ಆಲ್ಮೋಸ್ಟ್ ಖಚಿತವಾಗಿದೆ. ಲೆಟ್ಸ್ ಗೋ ಕ್ವಿಕ್ಲಿ ಬ್ರದರ್. BJPಗೆ ಇತರರ ಬೆಂಬಲ ಸದ್ಯದ ಮಟ್ಟಿಗೆ ಅನಿವಾರ್ಯವಾ ಅನ್ನೋ ಪ್ರಶ್ನೆ ಇದೆ. ಕರ್ನಾಟಕ ವಿಧಾನಸಭೆಯ ಬಲಾಬಲವನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ. ಹಾಲಿ ಸದಸ್ಯರು ಕರ್ನಾಟಕ ವಿಧಾನಸಭೆಯಲ್ಲಿರೋರು 222, 222, BJP 116, ಕಾಂಗ್ರೆಸ್ 68, JDS 34, BSP 1. ಮತದಾನದ ಅರ್ಹತೆಯನ್ನು ಪಕ್ಷೇತರರು ಕೂಡ ಹೊಂದಿದ್ದಾರೆ, ಸ್ಪೀಕರ್ ಕೂಡ ಹೊಂದಿದ್ದಾರೆ. ಈಗಾಗಲೇ 2 ಪಕ್ಷೇತರರಿರೋದು ನಿಮಗೆ ಗೊತ್ತು. ಒಬ್ಬರು ಮಹೇಶ್ ಇದ್ದಾರೆ, ಇನ್ನೊಬ್ಬರು ನಾಗೇಶ್ ಇದ್ದಾರೆ. ದೇವೇಗೌಡರು ಚುನಾವಣೆಗೆ ಸ್ಪರ್ಧೆ ಮಾಡಿದರೆ BJP ಏನು ಮಾಡಬಹುದು? ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರು ಈಗಾಗಲೇ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಂಡ್ರು ಕಳೆದ ಸಲ, ಆದರೆ ಸೋತರು. ನೇರ ರಾಜಕಾರಣದಲ್ಲೇ ಹೆಚ್ಚು ಆಸಕ್ತಿಯನ್ನು ದೇವೇಗೌಡರು ಹೊಂದಿದ್ದಾರೆ. ವಾಂಟ್ಸ್ ಟು ಬಿ ಇನ್ ದಿ ಲೋಕಲ್ ಪಾಲಿಟಿಕ್ಸ್ ಆಲ್ಸೋ. ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ, ರಾಜ್ಯಸಭೆಗೆ ಸ್ಪರ್ಧೆ ಮಾಡಬಹುದಾ? ಕಾಂಗ್ರೆಸ್ JDS ಹೊಂದಾಣಿಕೆ ಆಗಬೇಕು. ಆಗಲಿಲ್ಲ ಅಂತಂದರೆ BJP ಅಖಾಡಕ್ಕೆ ಇಳಿಯುವ ಚಾನ್ಸಸ್ಸು ದೊಡ್ಡ ಮಟ್ಟದಲ್ಲಿದೆ. ಕಾರಣ, ದೇವೇಗೌಡರು ಸ್ಪರ್ಧೆ ಮಾಡದೇ ಇದ್ದರೆ ಮತ್ತೊಂದು ಸ್ಥಾನದ ಮೇಲೆ BJP ಖಡಾಖಂಡಿತವಾಗಿಯೂ ಕೂಡ ಕಣ್ಣಿಡುತ್ತೆ. ನಾಗರಾಜು, ಪ್ರಭಾಕರ್ ಕೋರೆ, ರಮೇಶ್ ಕತ್ತಿ ಇವರು ಪೈಪೋಟಿಯನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಇಲ್ಲಿಗೆ ನಿಲ್ಲಿಸೋಣ. ರಾಜ್ಯಸಭಾ ಮತದಾನದ ಪ್ರಕ್ರಿಯೆಯನ್ನು ಗಮನಿಸ್ತಾ ನಾವು ಅದನ್ನು ಅಲ್ಲಿಗೆ ನಿಲ್ಲಿಸೋಣ. ಲೆಟ್ಸ್ ಗೋ ಟು ದಿಸ್. ಓಕೆ, ಕಂಟಿನ್ಯೂ ಮಾಡೋಣ ನಾವು ಇದನ್ನು. ಪಕ್ಷದ ಏಜೆಂಟ್ಗೆ ತೋರಿಸ್ಬಿಟ್ಟು ಮತದಾನವನ್ನು ಹೀಗೆ ತೋರಿಸ್ಬಿಟ್ಟು ಮತದಾನವನ್ನು ಮಾಡಬೇಕಾಗತ್ತೆ, ಯಾರಿಗೆ ನಾವು ವೋಟ್ ಹಾಕ್ತಾ ಇದ್ದೀವಿ ಅಂತ. ವಿಧಾನಸಭಾ ಸದಸ್ಯರು ಗುಪ್ತ ಮತದಾನವನ್ನು ಮಾಡಬೇಕಾಗತ್ತೆ. ನೋಡಿ ಸಾರ್ ಹಿಂಗೆ ಅಂತ. ಮೊದಲ ಮತ್ತು 2ನೇ ಪ್ರಾಶಸ್ತ್ಯದ ಮತಗಳು ಅಲ್ಲಿರ್ತವೆ, ಗೊತ್ತಾಯ್ತಲ್ಲ? ಫಸ್ಟ್ ಪ್ರಾಮಿನೆನ್ಸ್ ಆ್ಯಂಡ್ ಸೆಕೆಂಡ್ ಪ್ರಾಮಿನೆನ್ಸ್ ಅಂತ. ಮೊದಲ ಪ್ರಾಶಸ್ತ್ಯದಲ್ಲಿ 45 ಮತಗಳು ಬಂದಿಲ್ಲ ಅಂದರೆ ಇನ್ನೊಂದು ಚಾನ್ಸ್ ಸಿಗುತ್ತೆ. 2ನೇ ಪ್ರಾಮಿನೆನ್ಸಲ್ಲಿ ಅವರಿಗೆ ಸಿಗ್ಬೋದಾ? 2ನೇ ಪ್ರಾಶಸ್ತ್ಯದ ಮತ ಎಣಿಕೆಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಓಕೆ, ನಾವು ರಾಜ್ಯಸಭಾ ಸದಸ್ಯರ ಅವಧಿ 6 ವರ್ಷ. ದಿ ಕ್ಯಾನ್ ಎಂಜಾಯ್ 6 years ಆಫ್ ರಾಜ್ಯಸಭಾ ಮೆಂಬರ್ಶಿಪ್. ಈ ಪೈಕಿ ರಾಜ್ಯಸಭೆಯ 3ನೇ 1 ಭಾಗದ ಸದಸ್ಯರು 2 ವರ್ಷಕ್ಕೊಂದು ಸಲ ನಿವೃತ್ತಿ ಆಗ್ತಾ ಇರ್ತಾರೆ. ಇಟ್ಸ್ ಎ ಸೈಕಲ್. ರಾಜ್ಯಸಭೆ ಸದಸ್ಯರಾಗೋದಕ್ಕೆ ಸಂವಿಧಾನ ನಿಗದಿಪಡಿಸಿರುವಂಥ ಮಾನದಂಡಗಳು ಕೂಡ ಬಹಳ ಇದ್ದಾವೆ. ಇಟ್ ಈಸ್ ಅಂಡರ್ ದಿ ಆರ್ಟಿಕಲ್ಸ್. ನಾವು ಗಮನಿಸಬೇಕಾಗಿರೋದು ಭಾರತದ ಪ್ರಜೆಯಾಗಿರಬೇಕು,
30 ವರ್ಷ ವಯೋಮಿತಿಯನ್ನು ಅವರು ಹೊಂದಿರಬೇಕು. ದಟ್ ಈಸ್ ಲೀಸ್ಟ್ ಮಿನಿಮಮ್. ನ್ಯಾಯಾಂಗದ ಯಾವುದೇ ಶಿಕ್ಷೆಗೆ ಅವರು ಒಳಗಾಗಿರಬಾರದು. ದೇರ್ ಶುಡ್ ಬಿ ನೋ ಕ್ರಿಮಿನಲ್ ಅಫೆನ್ಸಸ್ ಅಗೈನ್ಸ್ಟ್ ದೆಮ್. ಮತಿಭ್ರಮಣೆ ಉಳ್ಳವರಾಗಿರಬಾರದು ಅವ್ರು ಯಾರೂ ಕೂಡ. ಕರ್ನಾಟಕ ವಿಧಾನಸಭೆಯಿಂದ 12 ಮಂದಿ ಆಯ್ಕೆಗೆ ಅವಕಾಶ ಇದೆ. ನಾನು ನಿಮಗೆ ಆವಾಗಲೇ ಅದನ್ನು ಹೇಳಿದೆ. ಅಂದರೆ ಟೋಟಲ್. ಓಕೆ, ಇಲ್ಲಿಗೆ ನಾವು ಇದನ್ನು ನಿಲ್ಲಿಸೋಣ. ಐ ವಿಲ್ ಜಸ್ಟ್ ಟೇಕ್ 1 more minute. 12 ಜನ ರಾಜ್ಯಸಭೆಗೆ ಆಯ್ಕೆ ಆಗಬಹುದಾಗಿರೋದು ಕರ್ನಾಟಕದಿಂದ. ಆದರೆ ಈಗ 4 ಜನ. ಅದನ್ನು ಹೇಗೆ ಡಿಸೈಡ್ ಮಾಡ್ತಾರೆ? ಕರ್ನಾಟಕದ ಒಟ್ಟು ಪಾಪ್ಯುಲೇಷನ್ ಮತ್ತು ಲೋಯರ್ ಹೌಸ್ನ ನಂಬರ್ಸ್ ಎಷ್ಟಿದೆ ಅನ್ನುವ ಆಧಾರದ ಮೇಲೆ. ಅದು ರಾಜ್ಯವಾರು ಹೋದಾಗ ಅದು ಬದಲಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ತಮಿಳುನಾಡಿನಲ್ಲಿ ಇನ್ನೂ ಹೆಚ್ಚು ರಾಜ್ಯಸಭಾ ಸೀಟ್ಗಳಿದ್ದಾವೆ, ಮಹಾರಾಷ್ಟ್ರದಲ್ಲಿ ಇನ್ನೂ ಹೆಚ್ಚು ರಾಜ್ಯಸಭಾ ಸೀಟ್ಗಳಿದ್ದಾವೆ, UP ತಗೊಂಡಾಗ ನೀವು ಅತಿ ಹೆಚ್ಚು ರಾಜ್ಯಸಭಾ ಸೀಟ್ಗಳನ್ನು ಕಾಣ್ತೀರಿ, ವೆಸ್ಟ್ ಬೆಂಗಾಲ್ ತಗೊಂಡಾಗ ಒಂದಿಷ್ಟು ಸೀಟ್ಗಳನ್ನು ಕಾಣ್ತೀರಿ, ಮಣಿಪುರ ತಗೊಂಡಾಗ ಒಂದಿಷ್ಟು ಸೀಟ್ಗಳನ್ನು ನೀವು ಕಾಣ್ತೀರಿ, ಹೀಗೆ ಮಿಜೋರಾಂ ತಗೊಂಡಾಗ ಒಂದಿಷ್ಟು ಸೀಟ್ಗಳನ್ನು ಕಾಣ್ತೀರಿ, ಹೀಗೆ ಒಂದು. ಎರಡನೇದು, ಈಗ 116 BJP ಹತ್ರ ಇದೆ ಅಲ್ವಾ? ಪಕ್ಷೇತರರು ಅವರೊಟ್ಟಿಗೆ ಆಂಗ್ಲೋ ಇಂಡಿಯನ್ ಕೂಡ ಇದ್ದಾರೆ. 223. BJP ಹತ್ರ 116 ಇದೆ. 46 ಬಂದರೂ ಕೂಡ ಅಲ್ಲಿ 92 ಆಯಿತು. BJP ಹತ್ರ ಇನ್ನೂ ಒಂದಿಷ್ಟು ಸೀಟ್ಗಳು ಹಾಗೆ ಬಾಕಿ ಉಳ್ಕೊಳ್ತವೆ, ಅಂದರೆ ವೋಟ್ಗಳು ಹಾಗೆ ಬಾಕಿ ಉಳ್ಕೊಳ್ತವೆ. ಕಾಂಗ್ರೆಸ್ಸು ಹ್ಯಾಸ್ ಅಬೌಟ್ 68 ಅಲ್ವಾ ಅವ್ರ ಕೋರಮ್ಮು. ಇವರು JDSನವರು ಒಂದು 32-34 ಇಟ್ಕೊಂಡಿದ್ದಾರೆ ಸದ್ಯದ ಮಟ್ಟಿಗೆ. ಗೊತ್ತಲ್ಲ, ಅಲ್ಲಿಂದ ಅಲ್ಗೋದ್ರು, ಇವರಿಂದ ಇಲ್ಗೋದ್ರು, ಅದಾಯಿತು ಇದಾಯಿತು. ಅಂದರೆ ಕಾಂಗ್ರೆಸ್ ಮತ್ತು JDS ಇಬ್ಬರೂ ಒಂದಾದರೆ 68 ಪ್ಲಸ್ ಇವರಿಬ್ಬರು ಜೊತೆಗೆ ಸೇರಿದರೆ 2 ಸ್ಥಾನ BJP ಅನಾಯಾಸವಾಗಿ ಗೆದ್ಕೊಂಡು ಹೋಗುತ್ತೆ ಅವರಿಗಿರುವ ನಂಬರ್ಗಳಲ್ಲಿ. ಇವರಿಬ್ಬರು ಒಂದಾದರೆ ದೇವೇಗೌಡರಾಗಲಿ ಅಥವಾ ಬೇರೆ ಯಾರಾಗಲಿ, ಕಾಂಗ್ರೆಸ್ನಿಂದ ಒಬ್ಬರು ಮತ್ತು JDSನಿಂದ ಒಬ್ಬರು, JDSನಿಂದ ಬಹುಶಃ ದೇವೇಗೌಡರು ನಿಲ್ತಾರೆ ಅಂತಾದರೆ ಅವರು ಭಾಳ ಅನಾಯಾಸವಾಗಿ ಗೆಲ್ಬೋದಾಗತ್ತೆ. ಆದರೆ ಹೊಂದಾಣಿಕೆ ಮಾಡ್ಕೊಳ್ತಾರಾ? ಅದು ಪ್ರಶ್ನೆ. ಬಹುಶಃ ಹೊಂದಾಣಿಕೆ ಮಾಡಿಕೊಂಡ್ರೆ BJPಯೂ ಅಡ್ಡ ಬರಲಾರದು. ಕಾರಣ ಹಿರಿಯರಿದ್ದಾರೆ ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿಗಳಿದ್ದಾರೆ ಅವರು, ಮತ್ತು ಬಹಳ ಮುತ್ಸದ್ದಿ ರಾಜಕಾರಣಿ, ಮತ್ತು ದೇವೇಗೌಡರಂಥ ಬಹಳ ಉನ್ನತವಾದ ಉತ್ಕೃಷ್ಟವಾದಂಥ ಒಂದು ಧ್ವನಿ ರಾಜ್ಯಸಭೆಯಲ್ಲಿ ಬಹಳ ಅವಶ್ಯಕವೂ ಕೂಡ ಇದೆ. ಅದರ ಬಗ್ಗೆ ಯಾವ ತಕರಾರು ಕೂಡ ಇಲ್ಲ. ಹಾಗಾಗಿ ಇಲ್ಲಿ BJP ಮೇ ನಾಟ್ ಪ್ಲೇ ಎನಿ ಪಾಲಿಟಿಕ್ಸ್, ಮೇ ಸರ್ಟನ್ಲಿ ನಾಟ್ ಪ್ಲೇ ಎನಿ ಪಾಲಿಟಿಕ್ಸ್. ಆದರೆ ದೇವೇಗೌಡರು ರಾಜ್ಯಸಭೆಗೆ ಹೋಗ್ತಾರಾ? ಇದು ಬಹಳ ದೊಡ್ಡ ಪ್ರಶ್ನೆ, ಅತ್ಯಂತ ದೊಡ್ಡ ಮಟ್ಟದ ಪ್ರಶ್ನೆ. ಇನ್ನೂ ಒಂದಷ್ಟು ಜನ ಇದ್ದಾರೆ ರೇಸ್ನಲ್ಲಿ, ಅವ್ರ ಬಗ್ಗೆ ಕೂಡ ನಾವು ಈಗಾಗಲೇ ಮಾತನಾಡಿದ್ದೇವೆ. ಓಕೆ, ವಿಪ್ ಜಾರಿಗೊಳಿಸ್ಬೋದಾ ಇಂತಿಂಥವ್ರಿಗೆ ಓಟ್ ಹಾಕಬೇಕು ಅಂತ? ಜಾರಿಗೊಳಿಸ್ಬೋದು, ಬಟ್ ಇಟ್ ಈಸ್ ನಲ್ ಆ್ಯಂಡ್ ವಾಯ್ಡ್ ಆಲ್ಮೋಸ್ಟ್. ಜಾರಿಗೊಳ್ಸೋಕ್ಕಾಗಲ್ಲ ಅಂತೇನಿಲ್ಲ, ಜಾರಿಗೊಳಿಸ್ಬೋದು, ಬಟ್ ಅದು ಸ್ಯಾಂಕ್ಟಿಟಿ ಇಲ್ಲ ಅದಕ್ಕೆ ವಿಪ್ಗೆ, ಎಸ್ಪೆಷಲಿ ರಾಜ್ಯಸಭಾ ಚುನಾವಣೆ ವಿಷಯಗಳು ಬಂದಾಗ. ಕಳೆದ ಸಲ ಏನಾಗಿದ್ದು ಗೊತ್ತಲ್ಲ ನಿಮಗೆ, ಜಮೀರು ಅವರು ಇವ್ರದ್ದು ಎಲ್ಲ ಕತೆ. ರೇವಣ್ಣ ಅವಾಗ ಏಜೆಂಟ್ ಆಗಿದ್ದರು, ಅವಾಗೆ ತೋರಿಸಿದ್ದು, ಆಮೇಲೆ ಏನಾಗಿದ್ದು ಕತೆ, ಆಮೇಲೆ ಡಿಸ್ಕ್ವಾಲಿಫಿಕೇಷನ್ ಪಿಟಿಷನ್ ಮೂವ್ ಮಾಡಿದ್ದು, ಬಟ್ ಇಟ್ ಹ್ಯಾಪನ್ ನಥಿಂಗ್. ಒಂದು ಸ್ವಲ್ಪ ನೆನಪಿಸ್ಕೊಳ್ಳಿ, ಹಳೆದನ್ನೆಲ್ಲ ನೆನಪಿಸ್ಕೊಳ್ಳಿ. ಹಾಗಾಗಿ ವಿಪ್ ವಿಲ್ ನಾಟ್ ಮೇಕ್ಸ್ ಮಚ್ ಡಿಫ್ರೆನ್ಸ್. ಒಂದು. ಎರಡನೇದು, ನಾನು ಮಾತಾಡಬೇಕಾಗಿರೋದು, ಇನ್ನೊಂದು ಬ್ರೇಕ್ ಆದಮೇಲೆ ರವೀಂದ್ರ ರೇಷ್ಮೆ ಅವ್ರನ್ನ ಸಂಪರ್ಕಕ್ಕೆ ತಗೊಳ್ತೇನೆ ನಾನು. ಏನು, ಆರ್ ವಿ ಲ್ಯಾಕಿಂಗ್ ಸೇನ್ ವಾಯ್ಸಸ್ ಇನ್ ರಾಜ್ಯಸಭಾ? ಉತ್ಕೃಷ್ಟವಾದ ಉನ್ನತ ಧ್ವನಿಗಳನ್ನು ನಾವು ರಾಜ್ಯಸಭೆಯಲ್ಲಿ ಕರ್ನಾಟಕದಿಂದ ಕಾಣುವುದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಹಿರಿಯ ಪತ್ರಕರ್ತರು, ನಮ್ಮ ಸಂಪಾದಕೀಯ ಸಲಹೆಗಾರರು ರವೀಂದ್ರ ರೇಷ್ಮೆ ಅವ್ರನ್ನ ನಾನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ನ್ಯೂಸ್ ಡೆಸ್ಕಲ್ಲಿ ಅವರು ಲೈವ್ ಜಾಯ್ನ್ ಆಗಿದ್ದಾರೆ. ಸರ್, ಒಂದು ಪ್ರಶ್ನೆ. ಈ ಎಲ್ಲ ಪ್ರೊಸೀಜರ್ಗಳನ್ನು, ಪ್ರಾಸೆಸ್ಗಳನ್ನು ಈಗಾಗಲೇ ರಾಜ್ಯದ ಜನರ ಮುಂದೆ ನಾವಿಟ್ಟಿದ್ದೇವೆ. ಆದರೆ ಬಹಳ ಪ್ರಮುಖವಾಗಿ ಕಾಡ್ತಾ ಇದ್ದಿದ್ದು ನನಗೆ ಪ್ರಶ್ನೆ, ಈ ಚಿಂತಕರ ಚಾವಡಿಗೆ ಅಥವಾ ಮೇಲ್ಮನೆಗೆ, ಹಿರಿಯರ ವೇದಿಕೆಗೆ ಈ ಸೇನ್ ವಾಯ್ಸಸ್ ಅಂತ ನಾವೇನು ಕರಿತೀವಿ, ಭಾಳ ಉತ್ಕೃಷ್ಟವಾದಂಥ ಧ್ವನಿಗಳು ರಾಜ್ಯಸಭೆಯಿಂದ ಆಯ್ಕೆಯಾಗಿ ಹೋಗಬೇಕಾಗಿರೋದು, ಅವುಗಳಲ್ಲಿ ನಾವು ಎಲ್ಲಾದರೂ ಕೊರತೆ ಕಾಣ್ತಿದ್ದೀವಿ ಅಂತ ನಿಮಗೇನಾದರೂ ಅನಿಸುತ್ತಾ, ಎಸ್ಪೆಷಲಿ ಕರ್ನಾಟಕದಿಂದ? ಖಂಡಿತವಾಗೂ ಚಂದನ್, ನೀವು ಇದುವರೆಗೂ ರಾಜ್ಯಸಭಾ ಚುನಾವಣೆಯ ಪ್ರಕ್ರಿಯೆ ಬಗ್ಗೆ ಮಾತಾಡಿದರೆ, ನಾನು ರಾಜ್ಯಸಭಾ ಚುನಾವಣೆಯ ಪರಂಪರೆ ಬಗ್ಗೆ, ಕರ್ನಾಟಕದಲ್ಲಿ ರಾಜ್ಯಸಭಾ ಚುನಾವಣೆ ಪರಂಪರೆ ಯಾವ ರೀತಿ ಸಾಗಿ ಬಂದಿದೆ ಕಳೆದ ಒಂದು 20 ವರ್ಷಗಳಿಂದ ಅಂತ. ಕಾಂಗ್ರೆಸ್ ಪಕ್ಷ ಮಾತ್ರ ಅದು ಎಂಥವ್ರಿಗೆ ಕೊಡಲಿ, ತನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅಥವಾ ಹಿರಿಯ ನಾಯಕರಿಗೆ ಯಾವಾಗಲೂ ಟಿಕೆಟ್ ಕೊಡ್ತಾ ಬಂದಿದೆ ಆದಷ್ಟರ ಮಟ್ಟಿಗೆ. ಆದರೆ ಜನತಾ ಪರಿವಾರದಲ್ಲಿ, ಅದು ಅವಿಭಜಿತ ಜನತಾದಳ ಇದ್ದಾಗಲೂ ಅಷ್ಟೇ, ಆಮೇಲೆ JDS JDU ಆದಮೇಲೂ ಅಷ್ಟೇ, ಆದಷ್ಟು ಮಟ್ಟಿಗೆ ಜಾತಿವಂತರು ಮತ್ತು ಹಣವಂತರಿಗೆ ಮಣೆ ಹಾಕೋ ಒಂದು ಪರಂಪರೆ ಬಂತಲ್ಲಿ.
ಹಾಗಾಗಿ ಅಲ್ಲಿ ವಿಜಯ್ ಮಲ್ಯ ಥರದವ್ರು ಗೆದ್ದು ಬರ್ತಾಯಿದ್ರು. ಈಗ ತಾನು ನಿವೃತ್ತರಾಗ್ತಾ ಇರೋ ಕುಪೇಂದ್ರ ರೆಡ್ಡಿಯವರು ಅದೇ ಸಾಲಿಗೆ ಸೇರಿದವರು. ಆಮೇಲೆ ಕಾಂಗ್ರೆಸ್ ಪಕ್ಷ ಒಂದು ಸಾರಿ ಒಬ್ಬ IPS ಅಧಿಕಾರಿ ಕೊಟ್ಟಿತ್ತು. ಅವರು ಕೂಡ ಭಾಳ ಹಣವಂತರು, ಬರೀ IPS ಹಿನ್ನೆಲೆ ಅಷ್ಟೇ ಅಲ್ಲ, ಅವ್ರು ಬಿಟ್ಟು ಬಂದುಬಿಟ್ರು, ಕಾಂಗ್ರೆಸ್ ಬಿಟ್ಟು ಬಂದುಬಿಟ್ಟು ಇತ್ತೀಚೆಗೆ BJP ಸೇರಿದ್ರು ಅವರು. ಹೌದು. ಆಮೇಲೆ ಆ ವಿಜಯ್ ಮಲ್ಯ ಮೊದಲ ಬಾರಿಗೆ ರಾಜ್ಯಸಭೆಗೆ ಆಯ್ಕೆಯಾಗಿ ಬಂದಾಗ ಭಾಳ ಒಂದು ಸ್ವಾರಸ್ಯಕರ ಸಂಗತಿ ನಡೆದಿತ್ತು ಆಗಿನ ಜನತಾದಳದ ಶಾಸಕಾಂಗ ಪಕ್ಷದ ಸದಸ್ಯರಲ್ಲಿ. ನೋಡಿ, ಒಂದು ಪಕ್ಷದಿಂದ 2 ಸೀಟ್ ಗೆಲ್ಲೋಕ್ಕೆ ಸಾಧ್ಯ ಇದ್ದಾಗ ಆ ಇಬ್ಬರ ನಡುವೆ ಮತಗಳ ಹಂಚಿಕೆ ಮಾಡಿಬಿಡ್ತಾರೆ ಮೊದಲನೇ, ಇಂಥವ್ರಿಗೆ ಓಟ್ ಹಾಕಬೇಕು ಅಂತಂದ್ಬಿಟ್ಟು. ಅದ್ಯಾಕೋ ಜನತಾದಳದ MLAಗಳಲ್ಲಿ ಉಳಿದ ಅವತ್ತು 3 ಜನ ಗೆಲ್ಲಿಸೋ ಸಾಧ್ಯತೆ ಇತ್ತು. 3 ಪೈಕಿ ಎಲ್ಲರೂ ನಾನು ವಿಜಯ್ ಮಲ್ಯನ ವೋಟರ್ ಆಗ್ತೀನಿ ಅಂತ ದೊಡ್ಡ ಪೈಪೋಟಿನೇ ಇತ್ತು. ಏನು ಆಕರ್ಷಣೆ ಇತ್ತೋ ಗೊತ್ತಿಲ್ಲ. ವಿಜಯ್ ಮಲ್ಯಗೆ ವೋಟ್ ಹಾಕೋದ್ರಿಂದ ಏನಾದರೂ ಲಾಭ ಇತ್ತು, ಆರ್ಥಿಕವಾದ ಲಾಭ ಆಯಿತು, ಇನ್ಯಾವ ಥರದ ಲಾಭ ಇತ್ತು ಅನ್ನೋದೊಂದು ದೊಡ್ಡ ಕುತೂಹಲಕರ ಸಂಗತಿ ಆಗಿತ್ತು. ಕೊನೆಗೆ ಎಷ್ಟರ ಮಟ್ಟಿಗೆ ವದಂತಿಗಳು ಹರಡಿದ್ವು ಅಂತಂದರೆ, ಆ UB ಬ್ರೇವರೀಸ್ ಹತ್ತಿರ ಇರೋ ಸುಪ್ರಸಿದ್ಧ ಗಣಪತಿ ದೇವಸ್ಥಾನ ಇದೆ, ಅಲ್ಲೆಲ್ಲ ಹೊಸ ಕಾರ್ ತೊಗೊಂಡಿರೋ ಅಲ್ಲಿ ಪೂಜೆ ಮಾಡಿಸ್ತಾ ಇರ್ತಾರೆ. ಆ ಗಣಪತಿ ದೇವಸ್ಥಾನದಲ್ಲಿ ಒಬ್ಬೊಬ್ಬರ ಹತ್ರ ಪ್ರಮಾಣ ಮಾಡಿಸ್ಕೊಂಡ್ಬಿಟ್ಟು ತಮ್ಮ ಮತಗಳನ್ನು ಸಂಪಾದಿಸಿದ್ರು ವಿಜಯ್ ಮಲ್ಯ ಅನ್ನೋ ವದಂತಿ ಭಾಳ ದೊಡ್ಡ ಪ್ರಮಾಣದ ಹರಿದಿತ್ತು. ಸ್ವಾರಸ್ಯಕರ ಸುದ್ದಿನೂ ಆಗಿತ್ತು ದಿನಪತ್ರಿಕೆಗಳ ಆಗಿನ ಕಾಲದಲ್ಲಿ. ಆಮೇಲೆ BJPಯಲ್ಲಿ ಏನಾಯಿತು, BJPಯಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ 1 ಸೀಟನ್ನು ಕಾಯಮಾಗಿ ಒಬ್ಬ ರಾಷ್ಟ್ರೀಯ ನಾಯಕರಿಗೆ, ಯಾರಿಗೆ ತಮ್ಮ ತವರು ರಾಜ್ಯದಲ್ಲಿ ಗೆಲ್ಲೋ ಸಾಧ್ಯತೆ ಇಲ್ವೋ ಅವ್ರಿಗೆ ಅದನ್ನು ಕಾಯಮಾಗಿ ಅದನ್ನು ಮೀಸಲು ಕೊಡ್ತಾ ಬಂದುಬಿಟ್ಟಿದ್ದಾರೆ. ನೋಡಿ, ವೆಂಕಯ್ಯನಾಯ್ಡು ಅವರು ಇವತ್ತು ಉಪರಾಷ್ಟ್ರಪತಿ ಆಗಿದ್ದಾರೆ. ಅವರು ಸತತವಾಗಿ ಕರ್ನಾಟಕದಿಂದಲೇ 3 ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗಿದ್ದರು. ಯಾಕಂದರೆ ಅವ್ರಿಗೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ BJPಗೆ ಗಟ್ಟಿಯಾದ ನೆಲೆಗಟ್ಟಿರಲಿಲ್ಲ. ಅದೇ ರೀತಿ ಕಳೆದ ಸಾಲ 2 ವರ್ಷಗಳಿಂದ ಚುನಾವಣೆ ನಡೆದಾಗ ಆವತ್ತು ರಕ್ಷಣಾ ಸಚಿವೆಯಾಗಿದ್ದ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಗೆದ್ದು ಹೋದರು. ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹೋದರು. ಹೌದು. ಕನಿಷ್ಠ ಪಕ್ಷ ವೆಂಕಯ್ಯನಾಯ್ಡು ಮತ್ತು ನಿರ್ಮಲಾ ಸೀತಾರಾಮನ್ ಇಬ್ಬರಿಗೂ ರಾಜಕೀಯ ಪ್ರತಿಭೆ ಇದೆ, ವಾಕ್ಪಟುತ್ವ ಇದೆ, ಅಂಡ್ ಒಂದು ವಿಶಿಷ್ಟವಾದ ಅವ್ರ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಾಗಿ, ನಾಯಕರಾಗಿ ಒಂದು ತಮ್ಮ ವರ್ಚಸ್ಸನ್ನು ಬೆಳೆಸ್ಕೊಂಡಿರೋರು. ನಿರ್ಮಲಾ ಸೀತಾರಾಮನ್ ಅವ್ರ ಪಕ್ಷದ ಅತ್ಯಂತ ಪ್ರಭಾವಶಾಲಿ ವಕ್ತಾರೆ ಆಗಿದ್ದರು. ಮತ್ತು ವೆಂಕಯ್ಯನಾಯ್ಡು ಅವರಂತೂ ಯಾವುದೋ ನರೇಂದ್ರ ಮೋದಿಗಿಂತ ಬಹು ಹಿಂದನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಿಂಚಿದವು. ಅಂಥವ್ರನ್ನ ಆಯ್ಕೆ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಅಕಸ್ಮಾತ್ ಕರ್ನಾಟಕದವರು ಅಲ್ಲದೇ ಇದ್ದರೂ ಕೂಡ ಕರ್ನಾಟಕವನ್ನು ಸಚಿವ ಸಂಪುಟದಲ್ಲಿ ಇವತ್ತು ಅತ್ಯಂತ ಪ್ರತಿಷ್ಠಿತ ಇಲಾಖೆಯನ್ನು ನಿರ್ವಹಿಸ್ತಾ ಇರೋ ನಿರ್ಮಲಾ ಸೀತಾರಾಮನ್, ಒಬ್ಬ ಮಹಿಳಾ ಮಂತ್ರಿ, ಆರ್ಥಿಕ ಇಲಾಖೆ ನಿರ್ವಹಿಸುವಂಥ ಒಂದು ವಿಶೇಷವಾದ ಸೌಭಾಗ್ಯ ಅವ್ರಿಗೆ ಸಿಕ್ಕಿದೆ. ಅಷ್ಟರ ಮಟ್ಟಿಗೆ ಅದು ಸಮರ್ಥನೀಯವಾಗಿತ್ತು ಆ ಆಯ್ಕೆ. ಆದರೆ ಈಗ ನಿವೃತ್ತರಾಗ್ತಿದಾರಲ್ಲ 4 ಜನ, BK ಹರಿಪ್ರಸಾದ್ ಮತ್ತು ರಾಜೀವ್ ಗೌಡ, ಕುಪೇಂದ್ರ ರೆಡ್ಡಿ ಮತ್ತು ಪ್ರಭಾಕರ್ ಕೋರೆ. ಇವರ 4 ಜನ ಅವ್ರ ಪಕ್ಷಕ್ಕೆ ಭಾಳ ಮುಖ್ಯವಾಗಿದ್ದವರೇ ಇರ್ಬೋದು. BK ಹರಿಪ್ರಸಾದ್ ಅವರಂತೂ ಇಂದಿರಾ ಗಾಂಧಿಯವರ ಕಾಲದಲ್ಲಿ, ಅದು ವಿಶೇಷವಾಗಿ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಸಂಜಯ್ ಗಾಂಧಿ ಅವರ ಹಿಂಬಾಲಕರಾಗಿ ಕಾಂಗ್ರೆಸ್ನಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿರೋರು. ಆವತ್ತಿಂದ ಹಿ ಹ್ಯಾಸ್ ನೆವರ್ ಲುಕ್ಡ್ ಬ್ಯಾಕ್. ಪ್ರತಿ ಸಾರಿ ಅವ್ರಿಗೆ ರಾಜ್ಯಸಭೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ. ಅವರು 3 4 ಬಾರಿ ರಾಜ್ಯಸಭೆ ಸದಸ್ಯರಾಗಿದ್ದರು. ತನ್ಮೂಲಕ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರು ಆಗಿದ್ದರು ಮತ್ತು ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಕೂಡ ಆಗಿದ್ದರು. ಅಷ್ಟೆಲ್ಲ ಆಗಿರೋ ಹರಿಪ್ರಸಾದ್ ಅವ್ರ ಬಗ್ಗೆ ಒಂದಿರೋ ಆಕ್ಷೇಪ ಏನಂದ್ರೆ, ಅವ್ರ ಪಕ್ಷದ ಕಾರ್ಯಕರ್ತರಲ್ಲಿ ತಮ್ಮದೇ ಸ್ವಂತ ನಿವಾಸ ಇರೋ ಮಲ್ಲೇಶ್ವರದಲ್ಲಿ ಒಂದು ಕಾರ್ಪೊರೇಟರ್ ಸೀಟನ್ನು ಗೆಲ್ಲಿಸ್ಲಿಕ್ಕಾಗಿಲ್ಲ ಅಂತಂದ್ಬಿಟ್ಟು, ಕಾಂಗ್ರೆಸ್ನ ಒಬ್ಬ ಕಾರ್ಪೊರೇಟರ್ನ ಗೆಲ್ಲಿಸ್ಲಿಕ್ಕಾಗಿಲ್ಲ ಹರಿಪ್ರಸಾದ್ ಅವರು. ಆದರೆ ಯಾವಾಗಲೂ ರಾಜ್ಯಸಭಾ ಸದಸ್ಯತ್ವವನ್ನು ಕಾಯಮಾಗಿ ಮಾಡ್ಕೊಂಡಿರ್ತಾರೆ, ದಿಲ್ಲಿ ದರ್ಬಾರದಲ್ಲಿ ಮಿಂಚ್ತಾ ಇರ್ತಾರೆ, ಒಂದು ಆಕ್ಷೇಪ ಅವ್ರ ಬಗ್ಗೆ ಇದ್ದೇ ಇದೆ. ರಾಜೀವ್ ಗೌಡ ಅವರು ರಾಜಕೀಯ ಕುಟುಂಬದಿಂದ ಬಂದವರು, ಮಾಜಿ ವಿಧಾನಸಭಾಧ್ಯಕ್ಷರ ಮಗ ಅವರು, MV ವೆಂಕಟಪ್ಪ ಅಂತಿದ್ರು. ಆಮೇಲೆ ಅವರು ದೊಡ್ಡಪ್ಪ MV ಕೃಷ್ಣಪ್ಪ ಒಂದು ಕಾಲದಲ್ಲಿ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಭಾಳ ವರ್ಚಸ್ವಿ ರಾಜಕಾರಣಿ ಆಗಿದ್ದರು. ನಿಜಲಿಂಗಪ್ಪನವರು ಮತ್ತು ದೇವರಾಜ ಅರಸು ಕಾಲದಲ್ಲಿ ಕೋಲಾರ ಜಿಲ್ಲೆಯ ಅತ್ಯಂತ ಪ್ರಭಾವಶಾಲಿ ನಾಯಕರಾಗಿದ್ದರು. ರಾಜೀವ್ ಗೌಡ ಹೇಳಿ ಕೇಳಿ ಅವರೊಬ್ಬ ಪ್ರೊಫೆಸರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಪ್ರೊಫೆಸರ್ ಆಗಿದ್ದರು. ಒಂಥರ ಬುದ್ಧಿಜೀವಿ ರಾಜಕಾರಣಿ. ಅವರು 6 ವರ್ಷಗಳ ಕಾಲ ರಾಜ್ಯಸಭೆಯಲ್ಲಿ ಹಲವಾರು ಬಾರಿ ಕೆಲವು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ, ಕಲಾಪದಲ್ಲಿ ಪಾಲ್ಗೊಂಡಿದ್ದರು, ಅದೆಲ್ಲ ಸರಿ. ಆದರೆ ಕರ್ನಾಟಕದ ಪ್ರದೇಶ್ ಕಾಂಗ್ರೆಸ್ ಏನಿದೆ ಅದರಲ್ಲಿ ರಾಜೀವ್ ಗೌಡ ಯಾರು ಅಂತ ಅನೇಕರಿಗೆ ಗೊತ್ತೇ ಇಲ್ಲ. ಇದೊಂದು ರಾಜ್ಯಸಭಾ ಸದಸ್ಯತ್ವ ಇದೆ ಅಲ್ಲ, ಅದೊಂದು ವಿಶೇಷ ಅವಕಾಶವನ್ನು ಕಲ್ಪಿಸುತ್ತೆ. ಹೌದು, ನೇರ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕಾಗಲ್ಲ ಒಬ್ಬ ಕಾಲೇಜ್ ಪ್ರೊಫೆಸರ್ ಅಥವಾ ಯೂನಿವರ್ಸಿಟಿ ಪ್ರೊಫೆಸರ್ಗೆ. ಆದರೆ ರಾಜ್ಯಸಭಾ 6 ವರ್ಷದ ಅನುಭವದಲ್ಲಿ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಗಟ್ಟಿಗೊಳಿಸ್ಬೋದಾಗಿತ್ತು. ಜನಸಾಮಾನ್ಯರ ಜೊತೆಗೆ ಪ್ರಭಾವ ಬೀರುವಷ್ಟು ಒಂದು ಸಂಪರ್ಕವನ್ನು ರೂಢಿಸ್ಕೊಳ್ಬೋದಾಗಿತ್ತು. ಅದ್ಯಾವುದೂ ಮಾಡಲಿಲ್ಲ. ಆಗಾಗ ಪತ್ರಿಕೆಗಳಲ್ಲಿ ಬರೀತಾ ಇದ್ರು, ಇಂಗ್ಲೀಷ್ ಸುದ್ದಿವಾಹಿನಿಗಳ ಚರ್ಚೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರ ಥರ ಪಾಲ್ಗೊಳ್ತಾ ಇದ್ರು. ಆದರೂ ಕೂಡ ಒಂದು ಗುಣಾತ್ಮಕವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಕರ್ನಾಟಕ ಪರವಾಗಿ ಸ್ವಲ್ಪ ಧ್ವನಿ ಎತ್ತಿದ್ರು. ಆದರೆ ಅದೆಲ್ಲ ಅಕಾಡೆಮಿಕ್ ಚರ್ಚೆ ಥರ ಇರ್ತೈತೆ ಹೊರತು ಅದರಲ್ಲಿ ಒಂದು ರಾಜಕೀಯ ಒಳನೋಟ ಇರ್ತಾ ಇರಲಿಲ್ಲ. ಇನ್ನು ಕುಪೇಂದ್ರ ರೆಡ್ಡಿ ಅವರು 6 ವರ್ಷ ಏನು ಮಾಡಿದ್ರು ಅಂತ ದೇವೇಗೌಡರು ಹೇಳಬೇಕು. ಆಮೇಲೆ ಇವರು ಪ್ರಭಾಕರ್ ಕೋರೆ ಅವರು, ನಾನು ಒಂದು ಸಂದರ್ಭ ನಾನು ಸ್ವತಃ ಗಮನಿಸಿದೆ, ರಾಜ್ಯಸಭಾ ಕಲಾಪ ಲೈವ್
ಪ್ರಸಾರ ಆಗೋದ್ರಿಂದ ಪ್ರಭಾಕರ್ ಕೋರೆ ಮತ್ತು ಹರಿಪ್ರಸಾದ್ ಇಬ್ಬರು ಬೇರೆ ಬೇರೆ ಪಕ್ಷದವರು ಸೇರಿದ್ರು ಕೂಡ ಒಂದು ಪ್ರಶ್ನೆ ಕೇಳಿದರು. ಬೆಳಗಾವಿ ಜಿಲ್ಲೆ ಸಮೃದ್ಧವಾದ ಮಳೆಯಾಗುತ್ತೆ, ಕಾಡಿದೆ, ಎಲ್ಲ ಇದೆ, ಅಲ್ಲಿ ಸಿಕ್ಕಾಪಟ್ಟೆ ತರಕಾರಿ ಬೆಳೀತಾರೆ, ಆದರೆ ಅಲ್ಲಿ ಯಾವುದೇ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿಗೆ ಸರ್ಕಾರ ಏನೂ ಮಾಡಿಲ್ಲ ಅಂತಂದಾಗ ಹರ್ಸಿಮ್ರನ್ ಕೌರ್ ಬಾದಲ್ ಮೋದಿ ಸರ್ಕಾರದ ರೈಟ್ ಸರ್, ಈ ಇಲಾಖೆ ಸಚಿವೆ ಭಾಳ ಅತ್ಯುತ್ತಮ ಉತ್ತರ ಕೊಟ್ಟರು. ಇವರಿಬ್ಬರಿಗೂ ಉಪಪ್ರಶ್ನೆ ಕೇಳಲಿಕ್ಕಾಗದ್ರೆ ತಡವರಿಸ್ತಾ ಇದ್ರು. ಎಲ್ಲ ಒಂದು ಕಡೆ ನಾವು ಕರ್ನಾಟಕದ ರಾಜಕಾರಣ ಬಗ್ಗೆ ನನ್ನ ತಕರಾರು ಏನು ಅಂತಂದ್ರೆ, ನೀವು ಯಾರು ಸಂಸದೀಯ ರಾಜಕಾರಣವನ್ನು ಗಂಭೀರವಾಗಿ ತಗೊಳ್ಳೇ ಇಲ್ಲ. ಇಲ್ಲಿ ಬೇಡವಾಗಿರೋದನ್ನ ನೀವು ಲೋಕಸಭೆಗೆ ರಾಜ್ಯಸಭೆಗೆ ಕಳಿಸ್ತಾ ಇರ್ತೀರಿ. ಓನ್ಲಿ ಎಕ್ಸೆಪ್ಷನ್ಸ್ ಹಿಂದಿನ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ ಖರ್ಗೆ ಅವರು ಮತ್ತು ದೇವೇಗೌಡರು, ಅವರಿಬ್ಬರನ್ನ ಬಿಟ್ಟರೆ ಇನ್ಯಾರೂ ಕೂಡ ಕರ್ನಾಟಕದ ಪರವಾಗಿ ಗಟ್ಟಿ ಧ್ವನಿ ಮೊಳಗಿಸೋದಕ್ಕೆ ಸಾಧ್ಯವೇ ಆಗಿಲ್ಲ. ರಾಜ್ಯಸಭೆ ಸಂಸದೀಯ ರಾಜಕಾರಣ ಗಂಭೀರವಾಗಿ ತಗೊಳ್ಳಿ. ಈ ಸಾರಿ ರಾಜ್ಯಸಭೆಗೆ ಅತ್ಯುತ್ತಮರಾದವ್ರನ್ನ, ನಿಜಕ್ಕೂ ಅರ್ಹರಾದವ್ರನ್ನ ಆಯ್ಕೆ ಮಾಡಲಿ ಅನ್ನೋದೇ ನನ್ನ ಆಶೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಆಲ್ ಫಾರ್ ನೌ. ಎರಡು ವಿಷಯಗಳು ಏನು ಅಂತಂದರೆ, ಒಂದು ಪ್ರೊಸೀಜರು, ಇನ್ನೊಂದು ರಾಜ್ಯಸಭಾ ಪರಂಪರೆ. ಭಾಳ ಬ್ಯೂಟಿಫುಲ್ಲಾಗಿ ರವೀಂದ್ರ ರೇಷ್ಮೆ ಅವರು ಹಂಚ್ಕೊಂಡ್ರು. ಅವರಿಗೆ ಅನಂತ ಧನ್ಯವಾದಗಳು. ಬಹುಶಃ ಇನ್ನೊಂದಿಷ್ಟು ಹೊತ್ತು ಅವ್ರನ್ನ ಬಹಳ ಸೊಗಸಾಗಿ ಮಾತನಾಡಿಸ್ತಾ ಹೋಗ್ಬೋದಾಗಿತ್ತು, ಬಟ್ ದಟ್ಸ್ ಓಕೆ, ಸಮಯದ ಅಭಾವ. ಮತ್ತೆ ಸಿಗೋಣ. ನಮಸ್ಕಾರ. ಪವರ್ ಟಿವಿ ಇದು ನಿಮ್ಮ ಶಕ್ತಿ.